ಒಬ್ಬೊಬ್ಬರನ್ನೇ ಕೂಗ್ತೀನಿ, ಒಬ್ಬೊಬ್ಬರೇ ಹೇಳ್ಬೇಕು. ಎಲ್ಲರೂ ಒಟ್ಟಿಗೆ ಹೇಳೋದಲ್ಲ, ಒಬ್ಬೊಬ್ಬರನ್ನೇ ಕರಿತೀನಿ. ನಾನು ಆಮೇಲೆ ಅಟೆಂಡೆನ್ಸ್ ಹಾಕಿದ್ಮೇಲೆ ಒಬ್ಬೊಬ್ಬರೇ ಹೇಳ್ಬೇಕು ಏನು ಮಾಡ್ಕೊಂಡು ನಿಮಗೆಲ್ಲ ಏನೋ ಮಾಡ್ಕೊಟ್ಟಿದ್ದೆ ಅಂತ. ಆಯ್ತು ಟೀಚರ್, ಹೇಳ್ತೀವಿ. ಮಾಡ್ಕೊಂಬಂದಿಲ್ದಾರ ಇದಾರಲ್ಲ ಅವ್ರಿಗೆ ಏನು ಮಾಡ್ತೀರಾ ನೋಡ್ತೀವಿ. ನಾವೆಲ್ಲ ರಾತ್ರಿ ಎಲ್ಲ ಬರ್ಕೊಂಡು ಬಂದಿದ್ದೀವಿ ನಿಮ್ಗೆ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲನ. ಈಗ ಅಟೆಂಡೆನ್ಸ್ ಹಾಕ್ತೀನಿ, ಒಬ್ಬೊಬ್ಬರಾಗಿ ಹೇಳಿ ಹೆಂಗ. ಇವಾಗ ಒಬ್ಬೊಬ್ಬರನ್ನೇ ಕೂಗ್ತೀನಿ, ಹೋಗಿ ಅಟೆಂಡೆನ್ಸ್ ಬುಕ್ ತಗೊಂಬರ್ರು. ತಂದಿದ್ದೀವಿ ಟೀಚರ್, ಟೇಬಲ್ ಮೇಲೆ ಇಟ್ಟಿದ್ದೀವಿ. ಅಟೆಂಡೆನ್ಸ್ ಬುಕ್ ಆಗ್ಲೇ ತಗೊಂಬಂದು ನಾನೇ ಇಟ್ಟೆ. ಈಗ ಸಿದ್ಧ? ಬಂದಿದ್ದೀನಿ ಟೀಚರ್. ಭರತ ಬಂದಿಲ್ಲ ಟೀಚರ್. ಇವತ್ತು ಯಾಕೆ ಹೊಟ್ಟೆಗೆ ನೋಯ್ಯದಂತೆ, ಅದಕ್ಕೆ ಇವತ್ತು ಬಂದಿಲ್ಲ ಟೀಚರ್ ಅವನು. ಅದಕ್ಕೆ ನಾನು ಮಂತಕ್ಕೆ ಬಂದು ಹೇಳೋದ, ಅಯ್ಯೋ ನಾನು ಬರಲ್ಲ ಕಣ, ನನಗೆ ಹೊಟ್ಟೆ ನೋಯ್ತೈತೆ ಅಂತ ಇವತ್ತು. ಅವನಿಗೆ ಯಾವಾಗಲೂ 3 ದಿನಕ್ಕೊಂದ್ಸತಿ ಹೊಟ್ಟೆ ನೋವು ಬರ್ತೈತಲ್ಲೋ. ಅವಾಗ ನೋಡಿದ್ರೆ ನನಗೆ ಜ್ವರ ಬಂದವೆ ಅಂದ, ಇವಾಗ ನೋಡಿದ್ರೆ ಹೊಟ್ಟೆ ನೋವು ಅಂದ. ಅವನೇ ನಾಟಕ ಆಡ್ತಾನೇನೋ ಅವನು. ನಾಳೆ ಬಂದಾಗ ನೋಡ್ಕೊಂತೀನಿ. ಇವಾಗ ಇವನ್ ಬಂದಿದ್ದಾನ ಇಲ್ಲ ಗುಂಡ? ಬಂದಿದ್ದೀನಿ ಟೀಚರ್, ನಾನು ಬಂದಿದ್ದೀನಿ. ನಿಂಗ ಬಂದಿದ್ದೀನಿ ಟೀಚರ್. ಪಿಂಕಿ ಬಂದಿದ್ದೀನಿ ಟೀಚರ್. ರಾಣಿ ಬಂದಿದ್ದೀನಿ ಟೀಚರ್. ಚೈತ್ರ ಬಂದಿದ್ದೀನಿ ಟೀಚರ್. ಈಗ ನೆನ್ನೆ ನಾನು ಹೋಮ್ವರ್ಕ್ ಕೊಟ್ಟಿದ್ನಲ್ಲ ಅದೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಾ? ಎಲ್ಲರೂ ಬರ್ಕೊಂಡು ಬಂದಿದ್ದೀರಂಗ ನೀವು? ಟೀಚರ್ ಇವನು ಸಿದ್ಧ ಮಾಡ್ಕೊಂಡು ಬಂದಿಲ್ಲ ಟೀಚರ್, ಸುಮ್ಮನೆ ಇವನು ಅಂತಾನೆ ಇವನು ಮಾಡ್ಕೊಂಡು ಬಂದಿಲ್ಲ. ಇವನು ಸಿದ್ಧ ಇವನಿಗೆ ಹೋಮ್ವರ್ಕ್ ಅಂದ್ರೆ ಆಗಲ್ಲ ಮಾಡ್ಕೊಂಡು ಬರಕ್ಕೆ. ಬರೀ ಉಂಡು ದಪ್ಪ ಆಗ್ಯಾನ ಇವನು. ಹೋಮ್ವರ್ಕ್ ಕೊಟ್ಟರೆ ಒಂದು ಮಾಡ್ಕೊಂಡು ಬರಬೇಡ ನೀನು. ಬರೀ ತಿರುಗ ಓಡಾಡ ಬೆಳಗಿಂದ ಸಾಯಂಕಾಲದವರೆಗೂ. ಹೋಮ್ವರ್ಕ್ ಯಾತ ಮಾಡ್ಕೊಂಡು ಬರಬೇಡ. ಟೀಚರ್ ಸ್ವಲ್ಪ ಮಾಡಿದ್ದೀನಿ ಟೀಚರ್, ಇನ್ನ ಮಾಡಬೇಕಾಗಿತ್ತು. ಅಡತಿ ನಿದ್ದೆ ಬಂತು, ಅದೇ ಮನೆ ಕಂಡೆ ನಾನು. ಬೆಳಿಗ್ಗೆ ಮಾಡೋಣ ಅನ್ಕೊಂಡೆ, ಬೆಳಿಗ್ಗೆನೂ ಲೇಟ್ ಆಗಿ ಎದ್ದೆ. ಸ್ಕೂಲ್ ಟೈಮ್ ಆಗುತ್ತೆ ಅಂತ ಅದೇ ಬಂದೆ ನಾನು. ಇವಾಗೆಲ್ಲ ಸರಿ ಆಯ್ತು. ಎಲ್ಲ ನಾಳೆಯಿಂದ ಎಲ್ಲರೂ ಮಾಡ್ಕೊಂಡ್ ಬರ್ಬೇಕು ಹೋಮ್ವರ್ಕ್. ಅವನು ನಾಳೆಗೆ ಬಂದಾಗ ನೋಡ್ಕೊಂತೀನಿ ಬರತ್ತನ್ನ. ಇವಾಗ ಎಲ್ಲರೂ ಊಟಕ್ಕೆ ಬೆಲ್ ಆಗುತ್ತೆ, ಊಟಕ್ಕೆ ಹೋಗಿ ಬರ್ರಿ ಹೆಂಗ? ಆಯ್ತು ಟೀಚರ್, ಹೋಗಿ ಬರ್ತೀವಿ ಊಟಕ್ಕೆ. ಬೆಲ್ ಆಗುತ್ತಲ್ಲ, ಊಟ ಮಾಡ್ಕೊಂಬಂದು ಇವಾಗ ಏನು ಹೋಮ್ವರ್ಕ್ ಕೊಡ್ತೀರಾ ಅದನ್ನೆಲ್ಲ ಬರ್ಕೊಂಡು ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕರು, ಹಳ್ಳಿಗೆ ಸ್ಕೂಲು ಜಾಸ್ತಿ ಏನಾದರೂ ಹೋಮ್ವರ್ಕ್ ಕೊಟ್ಟರೆ ಅವರು ಕ್ಲಾಸಿಗೆ ಬರಲ್ಲ, ಹುಷಾರಿಲ್ಲ ಅಂತ ಮನೆಗೆ ಸೇರ್ಕೊಂತಾರೆ. ಆದಷ್ಟು ತಂದೆ ತಾಯಿಗಳು ಗೌರ್ಮೆಂಟು ಕಳ್ಸೋ ಕ್ಲಾಸಿಗೆಲ್ಲ ತಂದೆ ತಾಯಿಗಳು ಎಲ್ಲರನ್ನೂ ಕಳಿಸ್ಬೇಕು ಮನೆಗೆ. ಅದೇನೋ ನೆವ ಹೇಳ್ತಿಲ್ಲ, ಹಂಗೆ ಮನೆಗೆ ಇರಿಸ್ಕೋಬಾರ್ದು, ಕ್ಲಾಸಿಗೆ ಕಳಿಸ್ಬೇಕು. ಹಂಗೆ ನಿಮ್ಮೂರಾಗ ಯಾರಾದರೂ ಇದೇ ಥರ ಹುಡುಗರು ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.